ಅಭಿ ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ಮಧ್ಯರಾತ್ರಿಲಿ ಕಿತಾಪತಿ ಮಾಡ್ತಾ ಇದೆಯಾ ನೀನು? ಕಿತಾಪತಿನ? ನೀನು ಪತಿ, ನೀನ್ ಮಾಡಿದ್ರೆ ಮಾತ್ರ ಕಿತಾಪತಿ. ನಾನೇನ್ ಮಾಡ್ದೆ ಕಿತಾಪತಿ? ಆಹಾ, ಮಾತಿನ ಮಲ್ಲಿ ನೀನು, ನನಗೆ ಚೆನ್ನಾಗಿ ಗೊತ್ತು. ಗಿಂಟ್ಬಿಟ್ಟು ಈಗ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ನೋಡು. ಅಭಿ, ಸುಮ್ಮನೆ ಮಧ್ಯರಾತ್ರಿ ಎದ್ದು ಈ ತರ ಎಲ್ಲ ಬ್ಲೇಮ್ ಮಾಡಿದ್ರೆ ಸರಿ ಇರಲ್ಲ. ಓ, ಇನ್ಯಾರು ಮೇಲಿಂದ ರಂಬೆ ಊರ್ವಶಿ ಮೇನಕ ಯಾರು ಬಂದ್ ಗಿಂಟ್ರಾ? ನಿನ್ ಮೂತಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ರಂಬೆ ಅಂತೆ, ಊರ್ವಶಿ ಅಂತೆ. ನೋಡು, ಈ ರೇಂಜ್ಗೆಲ್ಲ ಅವಮಾನ ಮಾಡಿದ್ರೆ ನಾನು ರಂಬೆ ಊರ್ವಶಿನೇ ಕರ್ಸ್ಬೇಕಾಗುತ್ತೆ. ಹೌದಾ? ಕರ್ಸು ನೋಡೋಣ. ಬೇಡ ಶ್ರಾವಣಿ, ಆಮೇಲೆ ಸರಿ ಇರಲ್ಲ. ಏನ್ ಮಾಡ್ತೀಯಾ ಮಾಡು ನೋಡೋಣ. ನಾನು ಗಿಣ್ತೀನಿ. ಓ, ಗಿಂತ್ಯಾ ಬಿಟ್ರೆ. ಹೌದಾ? ನೋಡ್ತೀಯಾ? ಅಭಿ, ತಮಾಷೆ ಮಾಡ್ತೀಯ ಅಂದ್ರೆ ನಿಜವಾಗ್ಲೂ ಗಿಂತಿಯಲ್ಲ ಅಭಿ. ಎಷ್ಟು ಪೇನ್ ಆಗ್ತಿದೆ ಗೊತ್ತಾ? ಮತ್ತೆ ನನಗೂ ಪೇನ್ ಆಗುತ್ತೆ ಅಂತ ನಿಂಗೆ ಮೊದಲೇ ಗೊತ್ತಾಗ್ಬಾರ್ದಾ? ಅವಾಗ್ಲೇ ನಾನು ಗಿಂಟಿರ್ಲಿಲ್ಲ, ಇವಾಗ ನಾನು ಸೀರಿಯಸ್ ಆಗಿ ಗಿಂತೀನಿ. ಇವಾಗ ಗೊತ್ತಾಯ್ತಾ ಎಷ್ಟು ಪೇನ್ ಆಗುತ್ತೆ ಅಂತ? ಒಂಬಪುರಕ್ಕೆ ಬಂದ್ಮೇಲೆ ನೀನು ತುಂಬಾ ಬದಲಾಗಿದೆ ಶ್ರಾವಣಿ. ತಲೆಹಟೆ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ಅಭಿ, ನಾನು ಸೀರಿಯಸ್ ಆಗಿ ಗಿಂಟಿಲ್ಲ. ಮತ್ತೆ ಸುಮ್ಮನೆ ನಾಟಕ ಮಾಡ್ತೀನ ನಾನು? ಸರಿ, ಒಂದ್ ಕೆಲ್ಸ ಮಾಡೋಣ. ಫೋನ್ ರೆಕಾರ್ಡಿಂಗ್ ಇಡ್ತೀನಿ, ಯಾರಿಗೆ ಗಿಂಟಿದ್ದು ಅಂತ ಗೊತ್ತಾಗತ್ತೆ. ಸರಿ ಹಾಗೆ ಮಾಡೋಣ. ಎಲ್ಲ ನನ್ನ ಕರ್ಮ. ಅಭಿ, ನಾನು ಎಷ್ಟು ಭಯ ಪಡ್ಕೊಂಡೆ ಗೊತ್ತಾ? ನೀನು ಭಯಪಟ್ಟ್ಯಾ? ಯು ವಾಂಟ್ ಮೀ ಟು ಬಿಲೀವ್ ದಿಸ್? ಎಷ್ಟೇ ಧೈರ್ಯ ಇದ್ರು ಹೊಸ ಜಾಗಕ್ಕೆ ಬಂದು ಈ ರೀತಿ ಎಲ್ಲ ಎದುರಿಸಿದ್ರೆ ಭಯ ಆಗದೆ ಇರತ್ತಾ? ಶಾಕಲ್ಲಿ ನನ್ಗೇನಾದ್ರೂ ಆಗೋಗಿದ್ರೆ ಏನ್ ಮಾಡ್ತಿದ್ದೆ? ಏನಾಗ್ಬಿಡುತ್ತೆ? ಅಪ್ಪಿ ತಪ್ಪಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಿದ್ರೆ? ಓಕೆ, ನಿನ್ನ ಹಾರ್ಟಲ್ಲಿ ನಾನಿರೋವರೆಗೂ ನಿನ್ಗೇನು ಆಗಕ್ಕೆ ನಾನು ಬಿಡಲ್ಲ. ಅಷ್ಟು ಧೈರ್ಯ ನನಗಿದ್ದೇ ಇದೆ. ನೀನ್ ಪಕ್ಕದಲ್ಲಿದ್ರೆ ನನಗೆ ಯಾವ ಭಯನೂ ಇಲ್ಲ ಅಭಿ. ಸರಿ ಬಾ ಹೋಗೋಣ. ಹಾಗೆ ಮಾತಾಡ್ಕೊಂಡು ಊರು ತೋರಿಸ್ತೀನಿ. ಬಾ. ನೋ ಶ್ರಾವಣಿ, ನೀನು ಒಬ್ಳೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇಂತ ನೀವು ಹಿಂಗನ್ಬಿಟ್ರಿ? ನಾನು ಇರ್ಬೇಕಾದ್ರೆ ಅಮ್ಮನವ್ರ ಜೊತೆ ಅವರೇ ಗಟ್ಟಿಯಾಗಿರ್ತಾರೆ. ನೀವು ಧೈರ್ಯವಾಗಿ ಔಟ್ ಬನ್ನಿ, ನಾನು ಅವ್ರು ನೋಡ್ಕೊಳ್ತೇನೆ. ಹೌದು ಅಭಿ, ನಾನು ಇಲ್ಲಿ ಆರಾಮಾಗಿರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಬಾ. ನೀನು ಬರೋವರೆಗೂ ನಾನೆಲ್ಲೂ ಹೊರಗಡೆ ಹೋಗಲ್ಲ, ಆಯ್ತಾ? ಪ್ಲೀಸ್ ಅಭಿ, ಇಷ್ಟು ಬೇಗ ಹೋದರೆ ಈ ಮನೇಲಿ ಇದ್ದಂಗೆ ಅನ್ಸಲ್ಲ. ಇಷ್ಟು ಬೇಗ ಬೆಂಗಳೂರಿಗೆ ಹೋದರೆ ಈ ಪ್ಲೇಸ್ನ ನಾನು ಮಿಸ್ ಮಾಡ್ಕೊತೀನಿ. ಪ್ಲೀಸ್ ಅಭಿ, ಪ್ಲೀಸ್. ಸರಿ. ಥ್ಯಾಂಕ್ ಯು ಅಭಿ. ಅಮ್ಮೋರೆ, ಅಡುಗೆ ಮನೇಲಿ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸರಿಯಾ? ಕಾರ್ ರೆಡಿ ಮಾಡ್ಸಲ್ಲ, ಕೀ ಕೊಡಿ. ರೆಡಿ ಮಾಡಿಸಿದ್ದೀನಿ ಯಜಮಾನ್ರೆ, ತಗೊಳ್ಳಿ. ಥ್ಯಾಂಕ್ ಯು. ಕೆಲಸ ಮುಂದುವರಿಸಿ. ಅಭಿ, ಥ್ಯಾಂಕ್ ಯು ಸೋ ಮಚ್. ಸರಿ, ಬಟ್ ಒಂದು ಕಂಡೀಷನ್ ಇದೆ. ಏನದು? ಒಬ್ಳೇ ಇದೆಯಾ ಅಂತ ಈ ಮೆಗಾ ಅಡ್ವೆಂಚರ್ಸ್ ಎಲ್ಲ ಮಾಡೋ ಹಾಗಿಲ್ಲ. ಈಗ ಅದೇ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಸೈಟ್ ವಿಸಿಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದು ನೆನೆ ಬೆಂಗಳೂರಲ್ಲಿ ಮುಗಿದೋಯ್ತಲ್ಲ, ಅಲ್ಲಿ ಇನ್ನೇನು ಇದೆ? ಯಾವ್ದು ಮೀಟಿಂಗ್ ಹೊರಟಿದ್ಯಾ? ಹೋಗ್ಲಿ, ನಿನ್ನ ಜೊತೆ ಶ್ರಾವಣಿ ಇದ್ದಾಳೆ ತಾನೆ? ಏನಕ್ಕಲ್ಲಿ ಹೀಗೆ ಕೇಳ್ತಾ ಇದ್ದೀರಾ? ಅವಳು ಒಂಬಪುರ ನೋಡೋಕೆ ಬಂದಿದ್ದಾಳೆ. ಈಗ ಅವಳನ್ನ ಮೀಟಿಂಗ್ ಕರ್ಕೊಂಡು ಹೋದ್ರೆ ಸರಿ ಇರತ್ತಾ? ಏನೇ ಮಾತಾಡ್ತಿದ್ಯಾ? ನಾನ್ ಸೆನ್ಸ್. ನೀನು ಒಬ್ಬನೇ ಇದೆಯಾ ಹೊರಗಡೆ? ಎಸ್ ಅಂಕಲ್, ತಲೆ ತಿನ್ಬೇಡಿ, ಅವಳು ಮನೇಲೇ ಇದ್ದಾಳೆ. ಬುದ್ಧಿ ಇದೆಯಾ ನಿನಗೆ? ಅಲ್ಲಿ ಹೆಂಡತಿನ ಒಬ್ಬಳೆ ಬಿಟ್ಟಿದ್ದೀನಿ, ಒಬ್ಬರ ಹೊರಗಡೆ ಇದೆಯಲ್ಲ, ನಾನ್ ಸೆನ್ಸ್. ಅಂಕಲ್ ರಿಲ್ಯಾಕ್ಸ್, ಕೂಲ್ ಡೌನ್. ಅವಳೇನು ಮಗುನಾ?
ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಶಟಬಾಬೆ, ಅಂಕಲ್ ಏನಾಯ್ತು ನಿಮಗೆ? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಗಾಡಿನ ನಿಲ್ಸು ಅಂದೆ, ಗಾಡಿನ ನಿಲ್ಸು ಅಂದೆ. ಯು ಬೆಟರ್ ಮೇಕ್ ಸೆನ್ಸ್. ಹೇಳಿ ಅಂಕಲ್, ಯಾಕೆ ಹೀಗೆ ಕಿರ್ಚಾಡ್ತಾ ಇದ್ದೀರಾ? ಏಯ್, ಅಲ್ಲಿ ಹೆಂಡತಿನ ಒಬ್ಬಳೆ ಬಿಟ್ಟು ನೀನೊಬ್ಬನೇ ಹೊರಗಡೆ ಬಂದಿದೆಯಲ್ಲ, ಬುದ್ಧಿ ಇದೆಯೇನೋ? ನಾನ್ ಸೆನ್ಸ್. ಹೆಂಡತಿನ ನೋಡ್ಕೊಳ್ಳೋ ರೀತಿ ಏನೋ ಇದು? ಹೆಂಡತಿನ ಹಂಗೆ ನೋಡ್ಕೊತೀನಿ, ಹಿಂಗೆ ನೋಡ್ತೀನಿ ಅಂತ ಜಂಬ ಕೊಚ್ಕೊತೀಯ. ಈಗ ಅವಳೊಬ್ಬಳೆ ಬಿಟ್ಟು ಹೊರಗಡೆ ಬಂದಿದೆಯಲ್ಲ, ಈ ಕ್ಷಣ ಈಗಲೇ ನೀನು ಅವಳ ಹತ್ರ ಹೋಗ್ಬೇಕು. ಅಂಕಲ್, ನಾನು ಮೀಟಿಂಗ್. ನೋಡು, ಇನ್ನೊಂದು ಮಾತಾಡೋದು ನಾನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ವಾಪಸ್ ಹೋಗು ಅಷ್ಟೇ. ಇನ್ನೊಂದು ಕ್ಷಣದಲ್ಲಿ ನೀನು ಅಲ್ಲಿ ರೀಚ್ ಆಗಬೇಕು. ನೀನು ಶ್ರವಣ ಜೊತೆ ಇದೆಯಾ ಅಂತ ಮೆಸೇಜ್ ಮಾಡಬೇಕು ಅಷ್ಟೇ. ಏನಾಯ್ತು ಇವ್ರಿಗೆ? ಯಾಕೆ ಹೀಗೆ ಕಿರ್ಚಾಡ್ತಿದ್ದಾರೆ?